ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಮಸಾಲಾ ಕಡುಬು, ಇಡ್ಲಿಗೂ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ. ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡಿದ್ದೇನೆ. ಹಾಗೆ ಫ್ರೆಂಡ್ಸ್, ನಾವು ಇಡ್ಲಿ ತಿಂದು ಬೇಜಾರಾಗ್ತದಲ್ವ, ಅಂಥ ಟೈಮಲ್ಲಿ ಈ ಥರ ಒಂದು ಮಸಾಲ ಕಡುಬು ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತದೆ. ತುಂಬ ಪ್ರೋಟೀನ್ ಅಂಶ ಇದೆ. ಕಾಳುಗಳನ್ನು ಹಾಕಿದ್ದೇನೆ, ಮಸಾಲೆ ಹಾಕಿದ್ದೇನೆ. ಹಾಗೆ ಫ್ರೆಂಡ್ಸ್, ಇದು ಚಟ್ನಿ ಜೊತೆಗೆ ಸೂಪರಾಗಿರ್ತದೆ. ತುಪ್ಪ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರ್ತದೆ. ಬಿಸಿ ಇಡ್ಲಿ ಜೊತೆಗೆ ತುಂಬ ಟೇಸ್ಟಿಯಾಗಿರ್ತದೆ. ಬಿಸಿ ಬಿಸಿ ಇಡ್ಲಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದು ಮಜಾನೇ ಬೇರೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಅಗತ್ಯ. ಈ ರೆಸಿಪಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಇಡ್ಲಿ ಹಿಟ್ಟು ತಗೊಂಡಿದ್ದೇನೆ. ನಾವು ಮಾಮೂಲಿ ಇಡ್ಲಿ ಮಾಡ್ತೇವಲ್ವ, ಅದೇ ಹಿಟ್ಟನ್ನೇ ತಗೊಂಡಿದ್ದೇನೆ. ಇದಕ್ಕೆ ನಾವು ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಳ್ತೇನೆ. ನಾನು 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದು ಕೂಡ ಚಿಕ್ಕದಾಗಿ ಹಚ್ಕೊಳ್ಳೋಣ. ಈಗ ಫ್ರೆಂಡ್ಸ್ 2 ಎಸಳು ಕರಿಬೇವು ತಗೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಹಚ್ಕೊಳ್ಬೇಕಾಗ್ತದೆ. ಓಕೆ, ಒಂದು ಅರ್ಧ ಇಂಚು ಶುಂಠಿ, ಇದನ್ನು ಕೂಡ ಹಚ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ನಾನು ಇಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೊಬ್ಬರಿ ಅಲ್ಲ, ಇದು ಕಾಯಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಇದು ಎಲ್ಲವನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಯಿ ಹಾಗೆ ಹಸಿಮೆಣಸಿನಕಾಯಿ ಸೇರಿಸ್ತೇನೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು 1 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನ್ ಹೆಸರುಬೇಳೆ ಒಂದು 2 ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೇನೆ. 2 ಅವರ್ಸ್ ನೆನೆಸ್ಕೊಂಡ್ರೆ ಸಾಕು. ಇದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತೇನೆ, ಈ ಹಿಟ್ಟಿಗೆ. ಇದು ನಾನು 1 ಟೇಬಲ್ ಸ್ಪೂನ್ ನೆನೆಸಿದ್ದು ಇಷ್ಟಾಗಿದೆ ನೋಡಿ. ಅದು ನೆನೆದ ಮೇಲೆ ಹಾಗೆ ಜಾಸ್ತಿ ಆಗ್ತದೆ. ಓಕೆ, ಈಗ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಮೂಲಿ ಇಡ್ಲಿ ತಿನ್ನೋದಕ್ಕಿಂತ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿ ಕೊಟ್ಟರೆ ಮನೆಯಲ್ಲಿ ಹಸ್ಬೆಂಡಿಗೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಅದು ಕೂಡ ತುಂಬ ಹೆಲ್ದಿ. ಬೇಳೆ ಕಾಳೆಲ್ಲ ಹಾಕಿದ್ದೇವಲ್ವ, ಹಾಗಾಗಿ ತುಂಬ ಹೆಲ್ದಿ ಇರ್ತದೆ ನೋಡಿ. ಈ ಥರ ಒಮ್ಮೆ ಮಾಡಿ, ತುಂಬ ಚೆನ್ನಾಗಿರ್ತದೆ. ಓಕೆ, ಇದಾಗಿದೆ. ಹಾಗೆ ಫ್ರೆಂಡ್ಸ್, ನಾನೊಂದು ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಎಣ್ಣೆ ಸವರಬೇಕು, ಆಗ ತೆಗಿಲಿಕ್ಕೆ ಈಸಿ ಆಗ್ತದೆ. ಈಗ ಈ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಂಥ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ತೇನೆ. ನೀವು ಇಡ್ಲಿ ತಟ್ಟೆಗೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಇಡ್ಲಿ ಕುಕ್ಕರಲ್ಲಿ ಬೇಯಿಸೋಣ. ನೋಡಿ, ನಮ್ಮ ನೀರು ಕೂಡ ಕುದೀತಾ ಇದೆ ಇಡ್ಲಿ ಕುಕ್ಕರಲ್ಲಿ. ಇದನ್ನು ನಾನು ಹೀಗೆ ಇಡ್ತೇನೆ. ಒಂದು 10 ಮಿನಿಟ್ಸ್ ಬೇಯಬೇಕಾಗ್ತದೆ ಫ್ರೆಂಡ್ಸ್. ಇದು ಒಂದು 10 ನಿಮಿಷ ಬೆಂದರೆ ಕಂಪ್ಲೀಟ್ ಬೇಯ್ತದೆ. ಅಲ್ಲಿ ಕ್ಲೋಸ್ ಮಾಡೋಣ.
ಒಂದು 10 ನಿಮಿಷ ಬಿಟ್ಟು ನೋಡೋಣ ಫ್ರೆಂಡ್ಸ್. ಇದೀಗ ಬೆಂದಿದೆ ಇಡ್ಲಿ. ನೋಡಿ, ನಮ್ಮ ಮಸಾಲ ಕಡುಬು ಇಡ್ಲಿ ರೆಡಿಯಾಗಿದೆ. ನೋಡಿ, ಹೀಗೆ ಮಾಡಿ ಚೆಕ್ ಮಾಡಿದರೆ ಏನು ಹಿಡಿದಿದ್ರೆ ಆಯಿತು. ಈಗ ಬೆಂದಿದೆ. ಹೀಗೆ ಈಸಿಯಾಗಿ ಹೋದರೆ ಬೆಂದಿದೆ ಅಂತ ನೋಡಿ. ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತುಂಟಾ. ಇದನ್ನು ಕಟ್ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಮಜವಾಗಿರ್ತದೆ. ಕಾಯಿ ಚಟ್ನಿ ಜೊತೆಗೂ ಕೂಡ ತಿನ್ಬೋದು. ಚಟ್ನಿ ಬೇಕಂತ ಏನೂ ಇಲ್ಲ, ಯಾಕೆಂದರೆ ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೇವಲ್ವ, ಹಾಗಾಗಿ ಚಟ್ನಿ ಕೂಡ ಹಾಕ್ಕೊಳ್ಬೇಕಂತೇನಿಲ್ಲ. ಅವರವರ ಟೇಸ್ಟಿಗೆ ಅನುಗುಣವಾಗಿ ತಗೊಳ್ಬೋದು. ಚಟ್ನಿನೂ ಕೂಡ ತಗೊಳ್ಬೋದು. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಳೆ ಎಲ್ಲ ಬೆಂದು ತುಂಬ ಟೇಸ್ಟ್ ಕೊಡ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಎಮ್ಮೆಯಾಗಿರ್ತದೆ ಗೊತ್ತುಂಟ ತಿನ್ನಲಿಕ್ಕೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ.